ಇದು ಬಹಳ ರುಚಿಕರವಾದ ಗ್ರೀನ್ ಪಲಾವ್ ಅಥವಾ ಪಾಲಕ್ ಪಲಾವ್. ನೋಡಕ್ಕೆ ಎಷ್ಟು ಸಕ್ಕದಾಗಿದೆಯೋ ರುಚಿ ಕೂಡ ಅಷ್ಟೇ ಸಕ್ಕದಾಗಿರುತ್ತೆ. ಇದು ಮೊಸರು ಬಜ್ಜಿ ಜೊತೆನೂ ಚೆನ್ನಾಗಿರುತ್ತೆ, ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ನಮಸ್ಕಾರ, ನಾನು ರೋಹಿತ್ ಅಥವಾ ಶೆಫ್ ಮಚಾ. ಬನ್ನಿ ಇದು ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದರ ಮಸಾಲ ಮಾಡಬೇಕು. ಅದಕ್ಕೆ 1 ಟೀ ಸ್ಪೂನ್ ಸೋಂಪು, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಾಳ್ಮೆಣಸು ಹಾಗೂ 1 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1 ಇಂಚು ಚಕ್ಕೆ, 2 ಲವಂಗ, 2 ಏಲಕ್ಕಿ, ಅರ್ಧ ಕೈಯಿಡಿ ಕೊತ್ತಂಬರಿ ಪುದೀನ ಹಾಗೂ 4 ರಿಂದ 5 ಹಸಿ ಮೆಣಸು, ಪಾಲಕ್ ಸೊಪ್ಪು 1 ಕೈಯಿಡಿ. ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ಜೊತೆಗೆ ಸ್ವಲ್ಪ ನೀರು ಸೇರಿಸಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಸಾರಿ, ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಬಗ್ಗೆ ಹೇಳೋದಕ್ಕೆ ಮರ್ತೋಗ್ಬಿಟ್ಟೆ. ವಿಡಿಯೋ ತೋರಿಸಿಲ್ಲ, ಬಟ್ ನಾನು ಹಾಕಿದ್ದೀನಿ 1 ಸ್ಪೂನ್ ಆಗೋಷ್ಟು. ಗ್ರೈಂಡ್ ಮಾಡಿರುವಂತಹ ಮಸಾಲೆ ಪಕ್ಕಕ್ಕಿಡಿ. ಈಗ ಒಂದು ಅಡಿಗಟ್ಟಿ ಇರೋ ಪಾತ್ರೆ ತಗೊಂಡು ಅದರಲ್ಲಿ 1 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಬಿಸಿ ಆದ್ಮೇಲೆ 2 ಪಲಾವ್ ಎಲೆ, 2 ಏಲಕ್ಕಿ, 2 ಲವಂಗ, 1 ಸ್ಟಾರ್ ಹೂವ, 1 ಇಂಚು ಚಕ್ಕೆ, ಸ್ವಲ್ಪ ಜಾಯಿಕಾಯಿ ಹಾಗೂ ಜಾಯಿ ಪತ್ರೆ ಹಾಕೊಂಡು 2 ನಿಮಿಷ ಆದ್ಮೇಲೆ 1 ಈರುಳ್ಳಿ ಸ್ಲೈಸ್ ಮಾಡಿ ಹಾಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನೀವು ನಿಮ್ಗಿಷ್ಟ ಇರೋ ತರಕಾರಿಗಳು ಸೇರಿಸಬಹುದು. ನಾನಲ್ಲಿ ಕ್ಯಾರೆಟ್, ಬೀನ್ಸ್, ಬಟಾಣಿ ಹಾಗೂ ಟೊಮೆಟೊ ಹಾಕಿದೀನಿ. ಇದೀಗ ಒಂದು 5 ನಿಮಿಷ ಬಾಡಿಸ್ಕೊಂಡು ನಾವಾಗ್ಲೇ ಗ್ರೈಂಡ್ ಮಾಡಿದಂತ ಮಸಾಲ ಸೇರಿಸಿ ಇದನ್ನು ಎಣ್ಣೆ ಬಿಡೋ ತನಕ ಫ್ರೈ ಮಾಡಬೇಕು. ಆಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಗೂ ನೀರು ಸೇರಿಸಬೇಕು. ನಾನು 2 ಕಪ್ ಅಕ್ಕಿಗೆ 3 ಕಪ್ ನೀರು ಹಾಗೂ 1 ಕಪ್ ರುಬ್ಬಿರುವಂತ ತೆಂಗಿನಕಾಯಿ ಸೇರಿಸ್ಕೊಂತಾ ಇದ್ದೀನಿ. ಅಂದ್ರೆ ಅರ್ಧ ಕಪ್ ಗ್ರೇಟ್ ಮಾಡಿದಂತ ತೆಂಗಿನಕಾಯಿಗೆ 3/4 ಕಪ್ ನೀರು ಸೇರಿಸಿ ಗ್ರೈಂಡ್ ಮಾಡಿ ಹಾಕ್ತಿದ್ದೀನಿ. ಇದೀಗ ಕುದಿಯಕ್ ಶುರು ಆದ್ಮೇಲೆ ವಾಶ್ ಮಾಡಿ ಅರ್ಧ ಗಂಟೆ ನೆನೆಸಿಟ್ಟಂತಹ ಅಕ್ಕಿ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಕುಕ್ಕರ್ ಆದ್ರೆ 1 ರಿಂದ 2 ವಿಸಿಲ್ ಹೊಡಿಸ್ಕೋಬೇಕು. ಇಲ್ಲ ಅಂದ್ರೆ ಈ ರೀತಿ ಮುಚ್ಚಿಟ್ಟು ಬೇಯಿಸಬೇಕು ಅಷ್ಟೇ. ಕೊನೆಯಲ್ಲಿ ಸೈಡ್ ಗಳಿಂದ ಮೆಲ್ಲಗೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಇದೇ ತರ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಪೇಜ್ ನ ಫಾಲೋ ಮಾಡಿ. ಯೂಟ್ಯೂಬ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.